ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಬೆಂಗಳೂರು ಅಂದ್ರೆ ಎಲ್ಲರಿಗೂ ಕೂಡ ಸ್ವಲ್ಪ ನರ್ವಸ್ ಇರ್ತದೆ. ಅಂದ್ರೆ ಬೇರೆ ಊರಿನವರಿಗೆ ಹೇಳ್ತಿರೋದು, ಬೆಂಗಳೂರಿನವರಿಗೆಲ್ಲ. ಸೊ ನಾನು PGCET ಎಕ್ಸಾಮಿಗೆ ಅಂತ ಬೆಂಗಳೂರಿಗೆ ಹೊರಟಿದ್ದೆ. ನನ್ನ ಟ್ರೈನ್ ಟಿಕೆಟ್ಸ್ ಎಲ್ಲ ಭಾವ ಬುಕ್ ಮಾಡಿದ್ರು ಅಂಡ್ ಸ್ಟೇ ಕೂಡ ಅವರಲ್ಲೇ ಆಗುದು ಅಂತ ಡಿಸೈಡ್ ಮಾಡಿದ್ದೆ. ಆದರೆ ನಾನು ಬೆಂಗಳೂರಿಗೆ ಫಸ್ಟ್ ಟೈಮ್ ಹೋಗುವ ಕಾರಣ ನನಗೆ ಅಲ್ಲಿದ್ದು ಬಸ್ ಮತ್ತೆ ಟ್ರೈನ್ ಅದರದ್ದೆಲ್ಲ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಆದರೂ ಕೂಡ ಬೆಂಗಳೂರಿಗೆ ಹೊರಟಿದ್ದೆ. ನನಗೆ ಎಕ್ಸಾಮ್ ಇದ್ದಿದ್ದು ಸಂಡೇ ಆದರೂ ಕೂಡ ನಾನು ಹೊರಟದ್ದು ಫ್ರೈಡೆ. ಅಂದ್ರೆ ಅಲ್ಲಿ ಹೋಗಿ ಎಲ್ಲಿ ಸಹ ತಟಪಟ ಆಗ್ಬಾರ್ದಲ್ಲ, ಎಲ್ಲೆಲ್ಲಿ ಹೋಗಿ ಅಂತಿಲ್ಲ. ಹಾಗೋ ಹೀಗೋ ಬೆಳಿಗ್ಗೆ 8:22 ಟ್ರೈನಲ್ಲಿ ನಾನು ಬೆಂಗಳೂರಿಗೆ ಹೊರಟೆ. ಅಂಡ್ ನಮ್ಮ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ತನಕ ಉಂಟಲ್ಲ, ವ್ಯೂ ಅಂತೂ ಸಖತ್ತಾಗಿತ್ತು. ಆದಷ್ಟು ಎಲ್ಲ ವಿಡಿಯೋ ಫುಟೇಜಸ್ ಇದರಲ್ಲಿ ಕವರ್ ಮಾಡಿದ್ದೇನೆ, ನೋಡ್ಕೊಂಡು ಬನ್ನಿ ಆಯ್ತಾ. ಹಲೋ ಗೈಸ್, ನಾವು ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗ್ತಿದ್ದೇವೆ. ಲೈಫಲ್ಲಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗ್ತಿರೋದು. PGCET ಎಕ್ಸಾಮ್ ಬರಲಿಕ್ಕೆ ಹೊರಟಿರೋದು. ಆ್ಯಂಡ್ ಇವತ್ತು ಬೆಳಿಗ್ಗೆ 8:22 ಟ್ರೈನಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಿದ್ದೇನೆ ಯಶವಂತಪುರಕ್ಕೆ. ಪ್ರಸಾದ್ ಬಾವ ಟಿಕೆಟ್ ಬುಕ್ ಮಾಡಿದ್ದು. ಸೊ ವಿಂಡೋ ಸೈಡ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಹಾಗೆ ಅಂದರೆ ಟ್ರೈನ್ ಈಗಷ್ಟೇ ರಶ್ ಇಲ್ಲ, ಸೊ ಇನ್ನು ಹೋಗ್ತಾ ಹೋಗ್ತಾ ರಶ್ ಆಗ್ಬೋದು. ಸೊ ಹೊರಗಡೆ ಮಾತಾಡಲಿಕ್ಕೆ ಅಂತ ತುಂಬ ಒಂಥರ ಆಗ್ತಾ ಉಂಟು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ವಾಶ್ರೂಮ್ ಮಾಡಿದ್ದೇನೆ. ಸೊ ಇಂಟರ್ವ್ಯೂ ವಿಡಿಯೋಗೋಸ್ಕರ ನೆಕ್ಸ್ಟ್ ಏನಾದರೂ ಮಾತಾಡೋದಿದ್ರೆ ಹೊರಗಡೆ ಮಾತಾಡೋ. ಸೊ ನನಗೆ ಅಷ್ಟು ಮಾತಾಡಲಿಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ ಹೊರಗಡೆ, ಅಂದರೆ ತುಂಬ ಜನ ಇದ್ದಾರಲ್ಲ ಟ್ರೈನಲ್ಲಿ. ಸೊ ದಟ್ಸ್ ವೈ. ಸೊ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಆಗ್ತಾ ಎಲ್ಲ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ. ಹಲೋ ಗೈಸ್, ಈಗ ಒಂದು ಟನಲ್ ಬರ್ತಾ ಉಂಟು. ಒಂದು ಸಖತ್ ಕ್ರೇಜಿ ಉಂಟು. ಈ ಒಂಥರ ಕೂಲ್ ವೆದರ್ಗೆ ಉಂಟಲ್ಲ, ಕ್ಯಾಮರಾದೊಳಗೆಲ್ಲ ಫುಲ್ಲು ಒಂಥರ ಮಾಯಿಸ್ಟ್ ತುಂಬಿದಾಗೆ ಆಗ್ತದೆ. ಸೊ ಸ್ವಲ್ಪ ವೈಟ್ ಬರ್ತಾ ಉಂಟು ವೀಡಿಯೋಸ್ ಎಲ್ಲ. ಸಿಕ್ಕಿದಂಥ ಅಷ್ಟು ಟನಲ್ಸ್ ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ಕೆಲವೆಲ್ಲ ವ್ಯೂಸ್ ಕೂಡ ತುಂಬ ಸಕ್ಕತ್ತಾಗಿತ್ತು. ಸೊ ಈಗ ಸಾಧಾರಣ ಇನ್ನು ನಾವು ಸಕಲೇಶ್ಪುರ ಮುಟ್ಕೊಂಡು ಬಂದಿದ್ದೇವೆ. ಸೊ ಇನ್ನೂ ಯಾವುದೇ ಟನಲ್ ಕೂಡ ಸಿಗೋದಿಲ್ಲ. ಸಾಧಾರಣ ಒಂದು 7 ಟನಲ್ ಸಿಕ್ಕಿದೆ. ಮತ್ತು ವ್ಯೂ ಕೂಡ ತುಂಬ ಸಕ್ಕತ್ತಾಗಿತ್ತು. ಬಾಯ್. ಫುಲ್ ಒಟ್ರಾಸಿ ನಾಯಿ ಅಗ್ಗಿಲ್ಲ ಅದನ್ನು ಕೆತ್ತನ ಒಂದು ಕ್ಲೀನ್ ಕೆತ್ತೋಡು ಕರ್ಸಿದ್ವಿ ಮೊಬೈಲ್ ವಿನಿ ಪೂರ್ಣ ದೇವರ ಏರ್ಲ ಬರ್ತಾ ಇರೋದು ಮೂಲ ಜತ್ತದ ಅಂದ ಉಂಟು ಮಾರೆ. ವೆರ್ ಇಸ್ ಬಸ್, ವೆರ್ ಇಸ್ ಟೈಮ್ ಫುಲ್ ಮೈಂದ್ ಮಾರೆ ಸಕ್ಕದೊಂದು ಮಾತ್ರ ಪ್ಲೇಸ್. ಖಾಲಿ ಹೊಲ್ಚೇನೆ ವಿಡಿಯೋ ಅನ್ಕೊಡತ್ತೆ.
ಎಂತ ಸಿಕ್ಕಿತ ಅನ್ನೋಷ್ಟರಲ್ಲಿ ಟನಲ್ ಬಂದಾಗ್ತದೆ. ಸೊ ವ್ಯೂಸ್ ಎಲ್ಲ ತುಂಬ ಸಕ್ಕತ್ತುಂಟು. ಎಂಚುಂಡು ಅಲ್ಪ ಇತ್ತು ಏರ ಪರ್ಣದಿಂದ ಅವು ಕಲ್ಲನ್ನು ಕಾಟದನದಲ್ಲಿ ಅಜ್ಜ ಕರ್ಪಾಡು ಕಟ್ಟದಿರೋದಿಲ್ಲ ಮಾರೆ ಕಲ್ಲನಿಯಾ ಊರನ್ ಲೆಕ್ಕ ಮಾರೆ ಮಾತ್ರ ಫುಲ್ ಮುಗ್ಗಾಲು ಮಾರೆ ದಾಲ ಗುಡ್ಡೆಲ್ ಬರೋ ದಾಲ ತೋಜ್ಜ ಇವತ್ತು ಟನಲ್ ಅಂಡ್ ಮಾರೆ ಸಾಧಾರಣ 10 ಟನಲ್ ಅಂಡ ಅವೇ ಮಾರೆ ಹೆಜ್ಜೇರ್ಲತ್ತು ಮಾರೆ ಜತ್ತದ ಬುಕ್ಕದ ಫಸ್ಟ್ ಬರ್ಪೇನ್ಲೆಗಲ್ಲ ಅಂತ ಮಾರೆ ತಿರ್ತು ಗುಂಡಿಗೆ ದಾಲ ತೋಜ್ಜಿ ಸಾವು ಅವು ಶಿರಾಡಿ ಘಾಟ ಅಂದೆ ಅಲ್ಲಿ ಮಿತ್ತು ತೋಜುನ ದೂಂಚಿ ಸಮೇತ ನೆಟ್ಟ ಮೊಬೈಲ್ ತೋಜಿ ಮಾರೆ ಸಿಕ್ಕಿದ್ರಲ್ಲಿ ಒಂದು ಸಕ್ಕತ್ ವ್ಯೂ ಇತ್ತು. ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ತುಂಬಾ ಸಕ್ಕತ್ತಿತ್ತು ವ್ಯೂ ಇತ್ತು. ಲಾಸ್ಟ್ ವ್ಯೂ ಎಂಚೆತ್ತು ನೀವು ಸಕ್ಕತ್ ಮಾರು ಎಂಚು ಸಕ್ಕತ್ ಮಾರು అదా వర ఇన్సైడ్ వెంటాముండు అయితే ఇన్సైడ్ తిరుగుండు ఉలాయి గైస్ తులే దాలా క్లీన్ ఇచ్చి మన పిల్లలు మరి ఎప్పుడు ಇದು ಫುಲ್ ಮಸ್ಕ್ ಅದಾನ ಮಾರೆ ಕ್ಯಾಮರಾ ಒಂದು ಬೆಂಗು ದಾದಾ ಬಂದ ಯಾನು ಬೊರ್ಚಿ ಬಂದೆ ನಾನು ಅರ್ಚಿದ ಮನಸ್ಸಿಗೆ ಜಾಯ ಬಂದೆ 50 ಮಿದಲ್ಲ ಬೊರ್ಚಿ 50 ಮಿತ್ತನೇ ಕಾಸು ರೂಪಾಯಿ అంటే 50 అన్ని రెడ్డి అవుతుంది 100 రూపాయి అదా దుకాణి 50 పెట్టి తీసుకోరి ఏరే కోరుకున్నారు ఇక ಒಳಗೆ ಉಂಡ ಸುಮಾರು ಅರ್ಧ ತೊಟ್ಟುಂಡು ಬೊಕ್ಕ ಅರ್ಧ ತೊಟ್ಟದಾಯಿ ಗಾಲಿಂಜಾಯರ್ನ ತಿಂದಿದೆ ಸೂಪರ್ಗೆ ಎಂಚ ಫುಲ್ಲು ಉಪ್ಪು ಖಾರ ಬರೋ ಸರಿ ಆತನ ಸರಿ ವ್ಯೂ ಮಾತ್ರ 150 ಬಂದ ವ್ಯೂ ಅದ ಫುಲ್ಲು ಬಂದು ಮಾರೆ ಈ ಕಂಡಿ ಮಗ ಚೂರು ಕರ್ತದೆ ಆ ಮರ ಬರು ಚೂರು ಕಟ್ಬಿಡಪ್ಪ ವ್ಯೂ ತೋಜು ಇವಾಗ ಅರ್ಕೊಂಡಿದ್ರಣ ಇವಾಗ ಅರಿಯಲ್ವಾ ನೀವು ಇವಾಗ ಅರಿತೀರಲ್ಲ
ಹಂಗಾರೆ ಒಂದು ನಿಮಿಷ ನೋಟಿದೆಯಾ ನಿಮ್ಮ ಹತ್ರ 10 ರೂಪಾಯಿ 500 ರೂಪಾಯಿ ಎಲ್ಲ ಒಂದೇ ನಾವು ಅಲ್ಲೆಲ್ಲ ಬರಬೇಕಾದ್ರೆ ಜೋರು ಮಳೆ ಇತ್ತು, ಬಟ್ ಇಲ್ಲೆಲ್ಲ ಎಂತ ಸಹ ಮಳೆ ಇಲ್ಲ, ಫುಲ್ ಡ್ರೈ ಉಂಟು ನೆಲ ಎಲ್ಲ ನೋಡ್ಬೋದು. ನಮಗೆ ತಿಕ್ತಿ ಚೈನ್ ಪಡತ್ತೆ ನಮಗೆ ಗಟ್ಟಿ ಬದ ನೋಡು ನಾನು ಹೋಗದ ಅಂದ್ಯ ಇತ್ತುಂಡು ಮಂಡೆ ಏನೋ ಮತ್ತೊಂದು ಗಟ್ಟಿ ಈತಿ వాళ్ళు స్టెప్ దోజనోలా ಸ್ಟೆಪ್ ದೋಜನ. ಇಲ್ಲಿ ಒಂದು ಕಡೆ ಶ್ರವಣ ಬೆಳೆಗಳು ಕಾಣ್ತಾ ಉಂಟು, ತೋರಿಸ್ತೇನೆ. ಹಾಗೆ ಶ್ರವಣ ಬೆಳೆಗಳು ಇಲ್ಲಿಂದ ನಿಜವಾಗಿ ಗೊತ್ತಿರಲಿಲ್ಲ, ನಿಜವಾಗಿ ಸಖತ್ ಕಾಣ್ತಾ ಉಂಟು ಇಲ್ಲಿಂದ ಶ್ರವಣ ಬೆಳೆಗಳು. ಸೊ ಯಾವಾಗಾದರೂ ಮೀನ್ಸ್ ಫ್ಯೂಚರಲ್ಲಿ ಅಲ್ಲಿಗೆ ವಿಸಿಟ್ ಮಾಡು, ಸೊ ಅಲ್ಲಿಂದ ಕೂಡ ಬ್ಲಾಗ್ ಮಾಡೋ ಹೇಗೆ ಉಂಟು ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ಶ್ರವಣ ಬೆಳೆಗಳು ತೋರಿಸ್ತೇನೆ, ನೋಡ್ಕೊಂಡು ಬನ್ನಿ. ಬಂದು ಮುಟ್ಟಿದಷ್ಟೇ ಮಾರೆ, ಎಂತ ಮಳೆ ಇಲ್ಲಿ. ಸಾಧಾರಣ ಫುಲ್ಲು ಸುಮಾರು ಎಲ್ಲ ಕಡೆ ಸಹ ಮೋಡ ಫುಲ್ಲು ಸರೌಂಡ್ ಆಗಿದೆ. ಸೊ ಮಳೆ ತುಂಬ ಹೊತ್ತು ಬರ್ಬೋದು. ನಾವು ಈಗ ಯಲಹಂಕಕ್ಕೆ ರೀಚ್ ಆಗೋದು ಹೇಗೆ ಅಂತ ಇರೋದು, ಬಸ್ ಸ್ಟ್ಯಾಂಡ್ ಅಂತೇಳಿ ಗೂಗಲ್ ಮ್ಯಾಪಲ್ಲಿ ಹಾಕಿದರೆ ಒಂದು 10-20 ಬಸ್ ಸ್ಟ್ಯಾಂಡ್ ತೋರಿಸ್ತದೆ, ಯಾವ ಸೈಡ್ ಹೋಗೋದು ಗೊತ್ತಾಗೋದಿಲ್ಲ. ಸೊ ನೋಡುವ ಹೇಗೆಲ್ಲ ಆಗ್ತದೆ ಈ ಜರ್ನಿ ಅಂತ ಹೇಳಿ. ಇಲ್ಲಿಂದ ಅಂದರೆ ಕೊಡೆಯಿಂದ ಹೊರಗಡೆ ಮೊಬೈಲ್ ಹಾಕಲಿಕ್ಕೆ ಸಹ ಗೊತ್ತಿಲ್ಲ, ಫುಲ್ಲು ಮಳೆ ಬರ್ತಾ ಉಂಟು. ಇಲ್ಲಿಂದ ಯಲಹಂಕ ಯಶವಂತಪುರ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತೆ. ಸೊ ಅಲ್ಲಿಂದ 401 ನಂಬರ್ ಬಸ್ ಸಿಗ್ತಂತೆ. ಸೊ ಭಾವ ಸಹ ಅದನ್ನೇ ಹೇಳಿದ್ದು, ಆದರೂ ಸಹ ಅದು ಕರೆಕ್ಟ್ ಕೇಳಲಿಲ್ಲ ಗಾಳಿ ಮತ್ತು ಮಳೆಗೆ. ಸೊ ಹಾಗೆ ಕನ್ಫರ್ಮ್ ಮಾಡಿಕೊಂಡು ಈಗ ನಡ್ಕೊಂಡು ಸೀದಾ ಹೋಗ್ತಾ ಇದ್ದೇನೆ ಬಸ್ ಸ್ಟ್ಯಾಂಡ್ಗೆ. ಸೊ ಬಸ್ ಸ್ಟ್ಯಾಂಡಿಂದ ಬಸ್ ಸಿಗ್ತದೆ ಅಂತ ನೋಡುವ, 401 ಬಸ್ ನಂಬರ್ ಅಂತೆ. ಸೊ ನಡೆಯುವ, ನೋಡುವ. ಒಂದು 1 ಕಿಲೋಮೀಟರ್ಸಷ್ಟು ನಡಿಲಿಕ್ಕಿರಬೇಕು. ಸೊ ನಡೆದು ಮತ್ತೆ ಯಲಹಂಕ ಬಸ್ ಸಿಕ್ಕಿದ್ರೆ ಅದಕ್ಕೆ ಹತ್ಕೊಂಡು ಸೀದಾ ಹೋಗುವ. ಸಾರಿ, ಯಲಹಂಕ ರೈಟ್? ಎಸ್, ಯಲಹಂಕ. ಎಂಥ ಹೆಸರು ಮಾರೆ, ಯಶವಂತಪುರ ಯಲಹಂಕ 2 ಸಹ ಒಂದೊಂದೇ ಲೆಕ್ಕ ಉಂಟು, ನನಗೆ ಕನ್ಫ್ಯೂಸ್ ಆಗ್ತುಂಟು. ಸೊ ನೋಡುವ, ಲೆಟ್ಸ್ ವಾಕ್ ಫಾರ್ ಸಮ್ ಮೂರ್. ಸೊ ಈಗ ನಾವು ಬಸ್ ಹಿಡ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ. ಯಲಹಂಕಕ್ಕೆ ಟಿಕೆಟ್ ಕೂಡ ಸಿಕ್ಕಿದೆ. 401 ಬಸ್ ಹತ್ರ ಬಸ್ ಹತ್ತಿ ಈಗ ನಾವು ಯಲಹಂಕಕ್ಕೆ ಹೋಗ್ತಾ ಇದ್ದೇವೆ. ಸೊ ಇನ್ನು ಅಲ್ಲಿಗೆ ರೀಚ್ ಆಗೋದಿರೋದು, ಇನ್ನು ಅಲ್ಲಿಗೆ ರೀಚ್ ಆಗಿ ಎಂತ ಆಗ್ತದೆ ನೋಡುವ. ಫೈನಲಿ ರೀಚ್ ಯಲಹಂಕ. ಗೈಸ್, ನಾವೀಗ ಬೆಂಗಳೂರಲ್ಲಿದ್ದೇವೆ. ಸೊ ಬೆಂಗಳೂರಲ್ಲಿ ಈಗ ಯಲಹಂಕದಲ್ಲಿ ನ್ಯೂ ಟೌನ್ ಸಿಟಿ ಅಂತ ಇಲ್ಲಿ ಇದೆ ಅಂತೆ. ಸೊ ಅಲ್ಲಿದ್ದೇವೆ. ಸೊ ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ಟೆಂಪಲ್ ಅಂತ ಹೇಳಿದ್ರು ಬಾವ. ಸೊ ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಟೆಂಪಲ್ ರೀಚ್ ಆಗಬೇಕಷ್ಟೇ. ಮತ್ತು ಫುಲ್ಲು ಒಂದೇ ರೀತಿ ಎಲ್ಲಿ ಹೋಗೋದು ಎಲ್ಲಿ ಬರೋಂತಲೇ ಗೊತ್ತಾಗಿದೆ, ಫುಲ್ ಕನ್ಫ್ಯೂಷನ್ ಆಯಿತಾ. ರೋಡೆಲ್ಲ ಸತ್ಯ. ಒಮ್ಮೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದವನಿಗೆ ಒಮ್ಮೆ ಎಲ್ಲಿಯಾದರೂ ಒಂದು ಕಡೆ ಬಿಟ್ಟರೆ ಮತ್ತೆ ಅದೇ ಕಡೆ ಬರಬೇಕು ಹೇಳಿದರೆ ಆ ಲೊಕೇಶನ್ ಪಿನ್ ಮಾಡಬೇಕಷ್ಟೇ. ಸೊ ನೋಡು, ಟೆಂಪಲ್ ರೀಚ್ ಆಗಿ ಅಂತ ನೋಡುವ. ಟೆಂಪಲ್ಗೆಲ್ಲ ಹೋಗಿ ಊಟ ಮಾಡಿ ಈಗ ಡಿಮಾರ್ಟಿಗೆ ಬಂದಿದ್ದೇವೆ. ಶಾಪಿಂಗ್ ಎಲ್ಲ ಮುಗೀತು, ಈಗ ಜೋರು ಮಳೆ ಬರ್ತಾ ಉಂಟು. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್. ಇನ್ನೊಂದು ಬ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ, ಅಂದರೆ ಇದರದೇ ಪಾರ್ಟ್ 2 ಉಂಟು.
ಸೈನಿಂಗ್ ಆಫ್. ದಿಸ್ ಇಸ್ ಕೃಷ್ಣ.